ಈ ಸುದ್ದಿ ಬಹಳ ಗಮನಾರ್ಹವಾಗಿರ್ತಕ್ಕಂಥ ಸುದ್ದಿಯನ್ನ ಪ್ರೆಸ್ ಮತ್ತು ಯೂಟ್ಯೂಬ್ ನಲ್ಲಿ ಪ್ರಚಾರ ಮಾಡ್ತಾ ಇರುವಾಗ ಇದಕ್ಕೆ ಪ್ರತಿಬಂಧ ಆಜ್ಞೆಗಳನ್ನು ತರ್ತಕ್ಕಂಥದ್ದು ಯಾಕೆ, ಯಾರು, ಏನು ಮಾಡ್ತಿದ್ದಾರೆ, ಯಾಕೋಸ್ಕರ ಇದು ಮಾಡ್ತಾ ಇದ್ದಂತ ಒಂದು ಸಂಶಯ, ಒಂದು ತೀವ್ರವಾದ ಸಂಶಯ ಜನರಲ್ಲಿ ಮೂಡಿ ಬಂದಿದೆ. ಗಿರೀಶ್ ಮಠನ್ ಅವರು ಕೂಡ ಯೂಟ್ಯೂಬ್ ನಲ್ಲಿ ಇವತ್ತು ಸ್ವಯಂ ಪ್ರೇರಿತ ಯೂಟ್ಯೂಬ್ ನಲ್ಲಿ ಹೇಳಿದ್ದಾರೆ, ಡೌನ್ಲೋಡ್ ಮಾಡ್ಕೋಬಹುದು ಅಂತ ಕೂಡ ಅವರು ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಒಂದು ಖಾಲಿ ಪೇಪರ್ ನಲ್ಲಿ ಸಹಿ ಮಾಡಿ ಎಲ್ಲೆಲ್ಲಿ ಪೇಪರ್ ಕೊಟ್ಟು ಎಲ್ಲೆಲ್ಲಿ ಮೃತ ದೇಹಗಳನ್ನು ಹೊಡಿತೀರಿ ಅದು ತೋರಿಸಿ ಅಂತ ಒತ್ತಡ ಮಾಡ್ತಾ ಇರ್ತಕ್ಕಂಥದ್ದು ಅವರು ನಿನ್ನೆ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಆದ್ರಿಂದ ಸಾಕ್ಷಿ ಫಿರ್ಯಾದಿದಾರನಿಗೆ ಅವನಿಗೆ ಬಹಳ ಭಯ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗೃಹ ಇಲಾಖೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಗೃಹ ಮಂತ್ರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಿದ್ದೀನಿ. ಡಿಮ್ಯಾಂಡ್ ಅಂತ ಹೇಳ್ತಾ ಇಲ್ಲ, ಮನವಿ ಮಾಡ್ತಿದ್ದೀನಿ. ಯಾರು ಸಾಕ್ಷಿ ಫಿರ್ಯಾದಿದಾರ ಮುಂದೆ ಬಂದಿದ್ದಾರೋ ಅವರಿಗೆ ಸೆಕ್ಯೂರಿಟಿ, ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ಆದ್ಯ ಕರ್ತವ್ಯವಾಗಿದೆ. ತ್ವರಿತವಾಗಿ ಆ ಕೆಲಸವನ್ನ ಮಾಡಬೇಕು. ಇಲ್ಲವಂತ ಹೇಳಿದ್ರೆ ಅವನಿಗೇನಾದ್ರೂ ಭಯ ಬೆದರಿಕೆ ಇದೆ, ಅವನೇನಾದ್ರೂ ಆದರೆ ಸರ್ಕಾರ, ಸಂಬಂಧಪಟ್ಟ ಸರ್ಕಾರ ಅಂದ್ರೆ ಹೋಮ್ ಮಿನಿಸ್ಟ್ರಿ, ಡೈರೆಕ್ಟರ್ ಜನರಲ್ ಪೊಲೀಸ್ ಕಾರಣಭೂತರಾಗುತ್ತಾರೆ. ಇದೇ ಸಮಯದಲ್ಲಿ ಈಗ ತಾನೇ ನನಗೆ ಮಾಹಿತಿ ಬಂದಿದೆ, ವಕೀಲರು ಯಾರು ಮುಂದೆ ಬಂದು ಇದಕ್ಕೆ ಸಾಕ್ಷಿ ಫಿರ್ಯಾದಿದಾರನಿಗೆ ಧೈರ್ಯವನ್ನ ತುಂಬುತ್ತಾ ಇದ್ದಾರೋ ಅವರ ಮೇಲೂ ಕೂಡ ಭಯ ಬೆದರಿಕೆಯನ್ನ ಹೂಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಬಹಳ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಲಾಯರ್ಗಳಿಗಾಗಲಿ ಸಾಕ್ಷಿದಾರರಿಗಾಗಲಿ ಏನಾದರೂ ಕಿಂಚತ್ತು ಹೆಚ್ಚು ಕಮ್ಮಿ ಆದ್ರೆ ಡೈರೆಕ್ಟರ್ ಜನರಲ್, ಹೋಮ್ ಮಿನಿಸ್ಟರ್ ಅಂಡ್ ಕರ್ನಾಟಕ ರಾಜ್ಯ ಸರ್ಕಾರ ಜವಾಬ್ದಾರಿ ಆಗ್ತದೆ. ಅವರ ಜನರು ಉಲ್ಲೇಖಿಸುತ್ತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸುತ್ತಿದ್ದೇನೆ. ಯೂಟ್ಯೂಬ್ ಇನ್ನೊಂದು ವಿಚಾರ, ಫ್ರೀಡಮ್ ಆಫ್ ಪ್ರೆಸ್, ಸರ್ವೋಚ್ಚ ನ್ಯಾಯಾಲಯ ಆರ್ಟಿಕಲ್ 19(1) is a fundamental right not only to individual, to the press. ಇದರ ಬಗ್ಗೆ ಸಾಕಷ್ಟು ಸಂವಿಧಾನ ಪೀಠಗಳ ತೀರ್ಪುಗಳಿವೆ. ಫ್ರೀಡಮ್ ಆಫ್ ಪ್ರೆಸ್ ಅಂಡ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಮೀಡಿಯಾಗೆ ಬಹಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ, ಈ ದೇಶದಲ್ಲಿ ಅಂತ ನಾನು ಪ್ರತಿಪಾದನೆ ಮಾಡ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿ. ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ಉಪಯೋಗಿಸಿಕೊಂಡು ಅದು ಗಡಿ ದಾಟಿದಾಗ ಅದು ನೀವು ಕ್ರಮ ತಗೋಬಹುದು. ಅದು ಇಲ್ಲದೇನೆ ಈ ಸುದ್ದಿ, ಬಹಳ ಗಮನಾರ್ಹವಾಗಿರ್ತಕ್ಕಂಥ ಸುದ್ದಿಯನ್ನ ಪ್ರೆಸ್ ಮತ್ತು ಯೂಟ್ಯೂಬ್ ನಲ್ಲಿ ಪ್ರಚಾರ ಮಾಡ್ತಾ ಇರುವಾಗ ಇದಕ್ಕೆ ಪ್ರತಿಬಂಧ ಆಜ್ಞೆಗಳನ್ನು ತರ್ತಕ್ಕಂಥದ್ದು ಯಾಕೆ, ಯಾರು, ಏನು ಮಾಡ್ತಿದ್ದಾರೆ, ಯಾಕೋಸ್ಕರ ಇದು ಮಾಡ್ತಾ ಇದ್ದಂತ ಒಂದು ಸಂಶಯ, ಒಂದು ತೀವ್ರವಾದ ಸಂಶಯ ಜನರಲ್ಲಿ ಮೂಡಿ ಬಂದಿದೆ. ಇವಾಗ ನ್ಯಾಯಾಲಯದವರು ಯೂಟ್ಯೂಬ್ ನಲ್ಲಿ ಇದು ಟೆಲಿಕಾಸ್ಟ್ ಮಾಡಬಾರ್ದು ಅಂತಕ್ಕಂಥ ಪ್ರತಿಬಂಧ ಆಜ್ಞೆಗೆ ಈ ಸಂದರ್ಭದಲ್ಲಿ ನಮ್ಮ ವಕೀಲರಿಗೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಅರ್ಜಿ ಹಾಕಬೇಕು. ಆ ಪ್ರತಿಬಂಧ ಆಜ್ಞೆಯನ್ನ ಅದು ಖುಲಾಸೆ ಮಾಡಬೇಕು, ವಿಕೆಟ್ ಮಾಡಿಸಬೇಕು. ಅದು ಮಾಡಿಸಿದ್ರೆ ಫ್ರೀಡಮ್ ಆಫ್ ಪ್ರೆಸ್ ನಲ್ಲಿ ಸತ್ಯ ಸಂಗತಿಗಳನ್ನ ಸ್ವಇಚ್ಛೆಯಿಂದ ಎಲ್ಲ ವಾಕ್ ಸ್ವಾತಂತ್ರ್ಯ ಈ ದೇಶದ ಸಮಸ್ತ ಜನರಿಗೆ, ರಾಜ್ಯದಲ್ಲಿ, ದೇಶದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಮುಗಿಸ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಪ್ರೆಸ್ಗೆ ಇದೆ. ಅದು ನ್ಯಾಯಾಲಯದಲ್ಲಿ ಪ್ರತಿಬಂಧ ಆಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಖುಲಾಸೆ ಮಾಡಲಿಕ್ಕೆ ವಕೀಲರು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿ ನ್ಯಾಯಾಲಯದ ಮುಂದೆ ತರಿಸಬೇಕು, ವಾದ ಮಂಡನೆ ಮಾಡಬೇಕು, ಅದು ವಿಕೆಟ್ ಮಾಡಬೇಕು ಅಂತ ಹೇಳಬೇಕು. ಏನಂತ ಹೇಳಿದ್ರೆ ಇಟ್ ಅಫೆಕ್ಟ್ಸ್ ದಿ ಪ್ರೆಸ್ ಅಂಡ್ ದ ಮೀಡಿಯಾ. ಇಟ್ಸ್ ನಾಟ್ ಕರೆಕ್ಟ್. ಇನ್ ಎ ಡೆಮೋಕ್ರಾಟಿಕ್ ಕಂಟ್ರಿ, no court should affect
the freedom of press. It is violation of the fundamental right and also the judgments of the Supreme Court and the High Courts. You can grant interim order, not to telecast, not to bring it to the notice by in print media, only when they cross the limits of freedom of expression and press. What Abhivakti Swatantriya is unrestricted. Yes, it is under Article 19(2) and 6. The reasonable restrictions can be imposed. That's by the government. By law, it can be reasonable restriction. Court also has got the power to restrain the freedom, the press and the media when it affects. ಇಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥದ್ದು the witness complainant who has worked in that institution for 9 years and he is the person who is telling ನಾನು ಸತ್ತ ಹೆಣ್ಣುಗಳನ್ನ ಉಳಿದಿದ್ದೀನಿ, ಅಪರಾಧಗಳು ನಡೆದಿವೆ, ಮಹಾ ಅಪರಾಧಗಳು ನಡೆದಿವೆ ಈ ಕ್ಷೇತ್ರದಲ್ಲಿ, ಅದನ್ನೆಲ್ಲ ಪಬ್ಲಿಕ್ಗೆ ತೋರಿಸ್ತೀವಿ, ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ, ಇದರ ಬಗ್ಗೆ ತನಿಖೆ ಆಗಿ ಯಾರು ಅಪರಾಧವನ್ನು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿದ್ದಾರೋ, ಆವಾಗ ನೀವು ಅದನ್ನೇ ಹೇಳುವಾಗ ಅದನ್ನು ನೀವು ಈ ಸಾರ್ವಜನಿಕರ ಗಮನಕ್ಕೆ ಪ್ರಿಂಟ್ ಮೀಡಿಯಾದಿಂದ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಆಗಲಿ ಹೇಳುವ ಒಂದು ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅದನ್ನು ಮೀರಿದರೆ ಬೇರೆ ವಿಚಾರಗಳು ಹೇಳಿದರೆ ಅದು ಆವಾಗ ಅವರು ತಡೆಯನ್ನ ಮಾಡಬಹುದು. ಫ್ರೀಡಮ್ ಆಫ್ ಪ್ರೆಸ್ ಅಂಡ್ ಎಕ್ಸ್ಪ್ರೆಷನ್ಗೆ ಈ ರೀತಿಯ ಒಂದು ತೊಂದರೆ ಉಂಟು ಮಾಡತಕ್ಕಂತಹ ಅರ್ಜಿಗಳನ್ನ ಹಾಕೊಂಡು ಅವ್ರಿಗೆ ಯಾಕೆ ಭಯ? ಅವ್ರೇನು ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ನೀರಾಗ್ತಾನೆ, ಅವ್ರ ಮೇಲೆ ಕ್ರಮ ಜರುಗಿಸಲ್ಲ. ಯಾಕೆ ಕೋರ್ಟ್ ಹೋಗಿ ಫ್ರೀಡಮ್ ಆಫ್ ಪ್ರೆಸ್ಗೆ ನೀವು ಪ್ರತಿಬಂಧಾಜ್ಞೆ ತರ್ತೀರಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಮ್ಮ ವಕೀಲ ಮಿತ್ರರಿಗೆ ಹೇಳಿದೀವಿ. ಅರ್ಜಿಯನ್ನ ತ್ವರಿತವಾಗಿ ಹಾಕಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್, ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ವಿಚಾರ, ಸಾಕ್ಷಿ ಫಿರ್ಯಾದುದಾರ ಪೊಲೀಸ್ನವರಿಗೆ ಅವರ ಅಡ್ರೆಸ್ ಅನ್ನು ಹೇಳೋದಕ್ಕೆ ಒಂದು ಅವರಿಗೆ ಭಯ ಇದೆ. ಯಾಕಂತ ಹೇಳಿದ್ರೆ ಅವನ ಪ್ರಾಣ ಭಯ ಇದೆ ಅಂತ. ಆವಾಗ ಈ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಅದು ಪುರಾವೆ ಆಗ್ತದೆ. ಸುಪ್ರೀಂ ಕೋರ್ಟ್ ತೀರ್ಪುಗಳ ಪ್ರಕಾರ ಅದು 164 ಅಂತ ಹೇಳಿದ್ರೆ 183 ನಾವು BNSS. ಸೊ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಪುರಾವೆ ಆಗ್ತದೆ ಕೇಸ್ಗಳಲ್ಲಿ. ಅದನ್ನ ಲೀಕ್ ಮಾಡ್ತಕ್ಕಂಥದ್ದು ಹೇಗಾಗುತ್ತೆ? ಪೊಲೀಸ್ ಅಧಿಕಾರಿಗಳು ಬಹಳ ಸೀಕ್ರೆಟ್ ಆಗಿ ಇಡ್ಬೇಕಾಗಿತ್ತಲ್ಲ, ಅದು ಸೀಕ್ರೆಟ್ ಆಗಿ ಯಾಕೆ ಇರಲಿಲ್ಲ? ಅದನ್ನು ಯಾಕೆ ಡಿಸ್ಕ್ಲೋಸ್ ಮಾಡ್ತಿದ್ದಾರೆ? ಇದರಿಂದ ಮುಂದಿನ ತನಿಖೆಗೆ ಅಡ್ಡಿ ಆಗ್ತದೆ ಅಂತಕ್ಕಂಥ ಒಂದು ಸಂಶಯ ಕೂಡ ಸಾರ್ವಜನಿಕರಲ್ಲಿದೆ. ಆದ್ರಿಂದ ನಾವು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಸರ್ಕಾರ, ಜನ ಸರ್ಕಾರ, ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ADGPಗೆ ಹೇಳ್ತೀನಿ, ಸಾಕ್ಷಿ ಫಿರ್ಯಾದುದಾರನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು, SIT ರಚನೆ ಮಾಡಬೇಕು, SIT ಮಾನಿಟರ್ ಮಾಡ್ತಕ್ಕಂಥ ಒಂದು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯನ್ನು ನೇಮಕ ಮಾಡಬೇಕು, ಈ ತ್ವರಿತವಾಗಿ ತನಿಖೆಯನ್ನು ನಡೆಸಿ ಕ್ರಮ ಜರುಗಿಸಬೇಕು.